ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಬಂದಿದ್ದೀನಿ ಇವತ್ತು ಹೊಸ ವ್ಲಾಗ್ ಜೊತೆ. ಏನಪ್ಪ ವ್ಲಾಗು ಅಂದರೆ ಮಿಂಗಿ ಬರ್ಡೇಗೆ ವಿ ಆರ್ ಇನ್ ಕೂರ್ಗಿಗೆ ಬಂದಿದ್ದೀವಿ. ನಿನ್ನೆ ನೈಟ್ ಬಂದ್ವಿ. ಟ್ರಾವೆಲ್ ಮಾಡೋದು ಏನೋ ವಿಡಿಯೋ ಮಾಡಿಲ್ಲ. ಇವಾಗ ಐ ಆಮ್ ಸ್ಟಾರ್ಟಿಂಗ್ ದ ವ್ಲಾಗ್. ಕೂರ್ಗಲ್ಲಿ ಎಲ್ಲೆಲ್ಲಿ ಹೋಗ್ತೀವಿ ಅಂತ ತೋರಿಸ್ತೀವಿ. ವೇಟ್ ಆ್ಯಂಡ್ ವಾಚ್. ಹಾಯ್ ಮಿಂಗಿ. ಹಾಯ್. ನೆನ್ನೆ ಅವಳು ಬರ್ಡೇ ಆಗೋಯ್ತು, ಬಟ್ ನಾವು ನೆನ್ನೆ ರಾತ್ರಿ ಕೂರ್ಗಿಗೆ ರೀಚ್ ಆಗ್ತೀವಿ ಅಲ್ವಾ ಮಿಂಗಿ? ಐ ನಾಟ್ ಟೋಲ್ಡ್ ಎನಿ ಸ್ಟೋರಿ. ತುಂಬ ಅಡ್ವೆಂಚರಸ್ ಆಗಿತ್ತು ನಮ್ಮ ಟ್ರಿಪ್, ಗೊತ್ತಾಗ ಆಯ್ಸ್. ಆ್ಯಂಡ್ ದಿಸ್ ಈಸ್ ಮಿಂಗಿ ಔಟ್ಫಿಟ್. ತೋರ್ಸ ನೀನು ಔಟ್ಫಿಟ್ಟು. ಇದು ಬರ್ಡೇಗೆ ಅಂತಲೇ ತಂದಿದ್ದು, ಇವತ್ತು ಹಾಕೊಂಡೋಳ. ನಿನ್ನೆ ಬೇರೆ ಹಾಕ್ಕೊಂಡಿದ್ದು. ಆ್ಯಂಡ್ ನನ್ನ ಔಟ್ಫಿಟ್ ತೋರಿಸಲ ನಿಮಗೆ. ದಿಸ್ ಈಸ್ ಮೈ ಔಟ್ಫಿಟ್. ಇದಕ್ಕೆ ಒಂದು ಪುಪ್ಪ ಚೈನಾಯಿಂದ ತಂದು ಕೊಟ್ಟಿದ್ದು, ಏನಂತಾರೆ ಅದನ್ನು, ಟಾಪ್ ಶ್ರಗ್. ದಟ್ ಈಸ್ ನಾಟ್ ಟಾಪ್, ಶಾಲ್ ಸಮಥಿಂಗ್ ಏನೋ ಗೈಸ್, ಅದು ಏನಂತಾರೆ ಗೊತ್ತಿಲ್ಲ. ಅದನ್ನು ಹಾಕೊಳ್ಳೋಣ ಅಂತ ಇದ್ದೀನಿ. ಅದನ್ನು ಹಾಕೊಂಡು ತೋರಿಸ್ತೀನಿ. ಆ್ಯಂಡ್ ಐ ವಾಂಟ್ ಟು ಕ್ಲಿಕ್ ಫೋಟೋಸ್ ಗೈಸ್. ಎಷ್ಟೊಂದು ದಿನ ಆಗಿದೆ ಸೋಷಿಯಲ್ ಮೀಡಿಯಲ್ಲಿ ಪೋಸ್ಟ್ ಮಾಡಿ. ಸೊ ಪೋಸ್ಟ್ ಮಾಡ್ಬೇಕು ನಾನು ಗೈಸ್. ನಿನ್ನೆ ಅಡ್ವೆಂಚರಲ್ಲಿ ಮಿಂಗಿಗೆ ಗಿಫ್ಟು ಕೊಡೋಕ್ಕಾಗಲಿಲ್ಲ, ಕೇಕು ಕಟ್ ಮಾಡ್ಸೋಕ್ಕಾಗಲಿಲ್ಲ. 12 o'clock ಕೇಕ್ ಕಟ್ ಮಾಡಿಸಿದ್ವಿ. ಬಟ್ ಸ್ಟಿಲ್ ನನಗೆ ನಿನ್ನೆ ಸೆಲೆಬ್ರೇಟ್ ಮಾಡಬೇಕು ಅಂತ ಇತ್ತು, ಬಟ್ ಸಿಚುವೇಶನ್ ಹಂಗಿರಲಿಲ್ಲ. ಇಟ್ಸ್ ಓಕೆ. ಇವಾಗ ಗಿಫ್ಟ್ನ ರೆಡಿ ಮಾಡ್ತಾಯಿದ್ದೀನಿ. ಈ ಟ್ರೇಯಲ್ಲಿ ಬಟ್ಟೆ ಇದೆ ಆ್ಯಂಡ್ ರೋಸ್ ಚಾಕ್ಲೇಟ್ ಎಲ್ಲ ಇಟ್ಟು ಕೇಕ್ ಕಟ್ ಮಾಡ್ಸೋಣ ಅಂತ ಪ್ಲ್ಯಾನ್ ಇದೆ. ಅರೇಂಜ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಗೈಸ್. ಇವಾಗ ಜೋನ್ಸಿದ್ದು ನೋಡಿ, ಬಟ್ಟೆ, ಪರ್ಫ್ಯೂಮ್ ಮತ್ತು ಇದು ಮಾಸ್ಕ್, ಫೇಸ್ ಮಾಸ್ಕ್ ಆ್ಯಂಡ್ ವೈಪ್ಸ್, ಚಾಕ್ಲೇಟ್. ಆ್ಯಂಡ್ ಯಾವಾಗಲೂ ರೋಸು ಒರಿಜಿನಲ್ ಫ್ಲವರ್ಸ್ ಕೊಡ್ತಿದ್ದೆ, ಬಟ್ ಈ ಸಲ ಅವಳು ಇಟ್ಕೊಳ್ಳಿ, ಅದನ್ನು ಪ್ರಿಸರ್ವ್ ಮಾಡಲಿ ಅಂತ ಅದಕ್ಕೆ ಕೊಡ್ತಾಯಿದ್ದೀನಿ. ವಾಟ್ ಯು ಸೇ ಬಾವ? ಹೌ ಇಟ್ ಈಸ್? ಅವಳು ಕ್ಲೂಲೆಸ್. ಮಿಂಗಿಗೆ ಹಿಂಗಾಗೋಗಿದೆ ಕೇಕು, ಏನೂ ಮಾಡೋಕ್ಕಾಗಲ್ಲ. ಬಟ್ ಸ್ಟಿಲ್ ಇಲ್ಲೊಂದು ಲೊಕೇಶನ್ ಹುಡುಕಿ ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ. ಸೊ ಇವಾಗೆಲ್ಲ ಸೆಟಪ್ ಆಗಿದೆ. ಹೋಗಿ ಕೇಕ್ ಕಟ್ ಮಾಡ್ಸೋಣ. ಬಾವ ನೀವು ವಿಡಿಯೋ ಮಾಡಿ. Hold me close till I get up. Time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go, through the wastelands, through the highways, till my shadow turns to sun rays. And on we'll go, through the wastelands, through the highways. And on we'll go. ಗೈಸ್, ತಲಕಾವೇರಿಗೆ ರೀಚ್ ಆದ್ವಿ. ಅದೇ ಡ್ರೆಸ್ ಕೋಡು ಫುಲ್ ಟ್ರೆಡಿಷ್ನಲ್ ವೇರ್ ಇದೆ. ಬಟ್ ನಾನು ಮಿಂಗಿ ಫುಲ್ ಫ್ರಾಕ್, ನಾನು ಪ್ಯಾಂಟು ಟಿ ಶರ್ಟಲ್ಲಿ ಬಂದಿದ್ದೀವಿ. ಏನು ಮಾಡೋದು, ಹೋಗೋಣ ಅಂದರೆ ಬರ್ತಾಯಿಲ್ಲ. ಅಲ್ಲಿ ಅವರು ಎಲ್ಲ ಹಂಗೆ ಬಂದಿರೋ. ಎಷ್ಟೊಂದು ಟೂರಿಸ್ಟ್ ಹಂಗೆ ಬರ್ತಾರೆ. ಟೂರಿಸ್ಟ್ ಯಾರು ಗೈಸ್ ಹಿಂಗೆ ಬರ್ತಾರೆ ಹೇಳಿ? ಟೂರಿಸ್ಟ್ ಜಾಗದಲ್ಲಿ ಹಿಂಗೆಲ್ಲ ಮಾಡಿದ್ರೆ ಹೆಂಗೆ ಹೇಳಿ? ಅದು ದೇವಸ್ಥಾನ ಅಲ್ಲಿ. ಆಬ್ವಿಯಸ್ಲಿ ವಿ ಶುಡ್ ವೇರ್ ಟ್ರೆಡಿಷ್ನಲ್ ಡ್ರೆಸ್. ನಾವು ಫಾಲೋ ಮಾಡಬೇಕು. ಟಚ್ ಫೈನ್ ಮಿಂಗಿ. ಅವರು ಎಲ್ಲ ಇದ್ದಾರೆ ಅಲ್ಲಿ. ವಿ ಕ್ಯಾನ್ ಗೋ, ದೇ ವಿಲ್ ಲಿವ್ ಕಮ್. ಬರ್ತಾಯಿಲ್ಲ ಗೈಸ್, ಎಂಬಾರೆಸ್ ಆಗುತ್ತೆ ಅಂತ ಹಿಂಗೆ ನಿಂತೋಳೆ ಬಾರೆ ಅಂತ. ಹಾಯ್ ಮಿಂಗಿ, ಹೌ ಆರ್ ಯು ಫೀಲಿಂಗ್ ಮಿಂಗಿ? ಫುಲ್ ಶೆಕೆ. ಇಲ್ಲಿ ಕೂತಿದ್ದೀವಿ, ತಣ್ಣಗಾಗ್ತಾಯಿದೆ. ಸ್ಲೀವ್ಲೆಸ್ ಬಿಡಲ್ವಂತೆ, ನಾವೇನೋ ಬಿಡ್ತಾರೆ ಅಂತ ದೇವಸ್ಥಾನ ತನಕ ಹೋದರೆ ಬಿಡಲಿಲ್ಲ. ಸೊ ನಮ್ಮ ಬಾವ ಟೀ ಶರ್ಟ್ ಎತ್ಕೊಂಬರಕ್ಕೆ ಹೋಗೋರೆ. ಅವಳಿಗೆ ನಾನು ಶ್ರಗ್ಗಿದೆ ಅದು ಕೊಡ್ತೀನಿ. ಪುಣ್ಯಕ್ಕೆ ತಲೆ ಯೂಸ್ ಆಯಿತು ನೋಡು. ನೋಡಿ ನಾಯಿ ಎಷ್ಟು ಚೆನ್ನಾಗಿ ಮಲ್ಗೈತೆ. ಇಲ್ಲೊಂದು ಸ್ವಲ್ಪ ತಣ್ಣಗಿದೆ, ಅದಕ್ಕೆ ಇಲ್ಲಿ ಕೂತಿದ್ದೀವಿ. ಇನ್ನು ಅಲ್ಲೆಲ್ಲ ಫುಲ್ ಬಿಸಿಲು. ಪ್ರಾಬ್ಲಿ ಎಲ್ಲೋಗಿದ್ದು ಅಲ್ಲ, ಫುಲ್ ತಣ್ಣಗಾಗ್ತಿತ್ತು. ನೀರು ಹುಟ್ಟೋ ಜಾಗ ಅಲ್ವಾ, ಅದಕ್ಕೆ ತಣ್ಣಗಾಗಿತ್ತು. ಗೈಸ್, ಈ ಟೆಂಪಲಲ್ಲೆಲ್ಲ ಏನು ರೂಲ್ಸ್ ಅಂದರೆ, ಸೊಂಟ ಕಾಣಿಸಿದ್ರು ಪರವಾಗಿಲ್ಲ, ಅದೇ ಕೈ ಮಾತ್ರ ಕಾಣಿಸಬಾರ್ದು. ಗೈಸ್, ಫುಲ್ ಬಿಸಿ ಫುಲ್ ಕಣ್ಣೆಲ್ಲ ಉರಿತಾ ಇದೆ. ಅದಕ್ಕೆ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡಿದ್ದೀವಿ. ಇವಳು ಪ್ಯಾಂಟ್ ಹಾಕ್ಕೊಂಡೇನೋ ಜುಗಾಡ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡಿದ್ದಾಳೆ. ಇವಾಗ ರೀಚ್ ಆಗಿದ್ದೀವಿ. ದೇವಸ್ಥಾನದಲ್ಲಿ ವೀಡಿಯೋ ಮಾಡೋಕ್ಕೆ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ. ಐ ವಿಲ್ ಟ್ರೈ ಟು ಶೋ ಗೈಸ್. ಬಾವ ಇವಾಗ ನೀರಲ್ಲಿ ಮುಳುಗಿ ಅಲ್ಲಿಗೆ ಬರ್ತಾರೆ. ಗೈಸ್, ನಾವು ಇವಾಗ ಅಬ್ಬೆ ಫಾಲ್ಸಿಗೆ ಬಂದಿದ್ದೀವಿ. ಅಲ್ಲಿ ಒಂದು ಮೋಸ್ಟ್ ಅಡ್ವೆಂಚರಸ್ ಜಿಪ್ ಲೈನ್ ಇದೆ. ನಾನು ಅದಕ್ಕೆ ಹೋಗಲೇಬೇಕು. ನಮ್ಮ ಬಾಬಾ ಹೋಗ್ಬೇಡ ಅಂತವ್ರೆ. ಅದೇ ನಾನು ಹೋಗ್ತೀನಿ. ಬಾಬಾ ಹೋಗ್ತೀನಿ ನಾನು, ಕಳಿಸಿ. ಓಕೆನಾ? ಬೇಡ ಅಂದಿ ಇಷ್ಟು ತನಕ. ಅದು ಫುಲ್ ಎಕ್ಸೈಟಿಂಗ್ ಇದೆ ನೋಡಿ, ಪಾತಾಳ ಥರ ಇದೆ. ಗೈಸ್, ಫೈನಲಿ ರೀಚ್ ಆದ್ವಿ. ನಮ್ಮ ಬಾವ ಮುಸ್ತಫಾನು ಆಗಾಯಿತು.
ಆ್ಯಂಡ್ ನಾನು ನಮ್ಮ ಅಪ್ಪ ಅಮ್ಮನ ಜೊತೆ ಬಂದಾಗ ಇದೇ ಜಾಗದಲ್ಲಿ ನಿಂತ್ಕೊಂಡು ಒಂದು ಫೋಟೋ ತೆಗೆಸ್ಕೊಂಡಿದ್ದೆ. ಆ ಫೋಟೋ ಇದೆ ಮನೇಲಿ, ಹೋಗಿ ಫೋಟೋ ತೆಗೆದು ಸೈಡಲ್ಲಿ ಹಾಕಿರ್ತೀನಿ ನೋಡಿ. ಚೆನ್ನಾಗಿತ್ತು ಅವಾಗ, ಹೆಂಗಿದ್ದೆ ಗೊತ್ತಾ ಅದು ಫೋಟೋ ಅಂತ ಬೇರೆ ಪೋಸ್ಟ್ ಕೊಟ್ಟಿದೆ. ಎಷ್ಟು ಕಸ ಇವಾಗ ಕ್ರಿಂಜ್ ಕೈಸ್. ಇವಾಗ ಲಾಂಗೆಸ್ಟ್ ಲೈನ್ ಬಂದೀನಿ ಅಂತೂ ಇಂತೂ ಒಪ್ಪಿಸಿ. ಇವಾಗ ಹಡಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ಬಾವ ಅಲ್ಲಿ ನಿಂತ್ಕೊಂಡು ಫೋಟೋಸ್ ತೆಗಿತಾರಂತೆ, ವೀಡಿಯೋನು ಬರ್ಬೋದು ಪ್ರಾಬ್ಲಮ್ ನೋಡೋಣ. ಗೈಸ್ ಐ ವೆಂಟ್, ಸಕ್ಕತ್ತಾಗಿತ್ತು. ಎಷ್ಟು ಫೀಟ್ ಅಂದರೆ ಎಷ್ಟು ಹೇಳು, ಎಷ್ಟಿರ್ಬೋದು? ನೀನು ಅಂದಾಜು ಹೇಳು. 275. It was so fun guys, ಮಜಾ ಆಯ್ತು ಮಜಾ. ಬಾವಾ ಹೈಟ್ ಎಷ್ಟು ಹೇಳಿ? 275. So fun guys. ಒಂದೆರಡು ಫೋಟೋ ಕೂಡ ಬಂದಿದೆ, ಅಲ್ಲಿ ಶೋ ಯು ವೈಟ್. ನಮ್ಮ ಬಾವ ಫೋಟೋಗ್ರಫಿಕ್ ಸ್ಕಿಲ್ಸ್ ಮಿಂಗೆ ಹೆಂಗೆ ಇದು ಹೊತ್ತು. ನೆಕ್ಸ್ಟು ಓ ಹಿಂದೆನಾ? ಹಿಂದೆ ಹಿಯರ್ ಗಾಯ್ಸ್ ಒಂದೆರಡು ಫೋಟೋ ಬಂದಿತ್ತು, ಝೂಮ್ ಆಗಿ ತೋರಿಸಿದ್ರು. ಅದಾದಮೇಲೆ ಹಾಕ್ತೀನಿ ನೋಡಿ, ಸಕ್ಕತ್ತಾಗಿತ್ತು ಮಾತ್ರ. ಇಫ್ ಎನಿ ಒನ್ ಕಮ್ಸ್ ಟು ಅಬೆ ಫಾಲ್ಸ್ ಪ್ಲೀಸ್ ಡೂ ಟ್ರೈ ಜಿಪ್ ಲೈನ್, ಇಟ್ ಇಸ್ ಸೋ ಫನ್ ಗೈಸ್. ಅಬೆ ಫಾಲ್ಸ್ ಎಲ್ಲ ಮುಗಿಸ್ಕೊಂಡು ವಿ ಕೇಮ್ ಟು ರಾಜ್ ಸೀಟ್ ಬಂದಿದ್ದೀವಿ. ಇವಾಗೇನು ವ್ಯೂ ಪಾಯಿಂಟ್ ಏನು ಕಾಣಿಸಲ್ಲ, ಸನ್ಸೆಟ್ಟಿಗೆ ಬರಬೇಕು ಇಲ್ಲ ಸನ್ರೈಸಿಗೆ ಬರಬೇಕು ಇಲ್ಲಿಗೆ. ಬಟ್ ನಾವು ಬಂದಿರೋ ಟೈಮಿಂಗ್ಸು 4 o'clock. ಸೊ ಇವಾಗ ಹೋಗ್ತಾ ಇದ್ದೀವಿ. ಫೌಂಟೇನು 7 ಗಂಟೆಗಲ್ಲಿ. ತುಂಬ ಸಲ ನೋಡಿದ್ದೀವಿ ಬಿಡಿ, ಅದೇನು ರಾಜ್ ಸೀಟ್ ಅಲ್ವಾ ಅಂದ್ಕೊಂಡು ಹೋಯ್ತಾ ಇದ್ದೀವಿ ಅಷ್ಟೇ. ಆ್ಯಂಡ್ ಇನ್ನೊಂದೇನೆಂದರೆ ಈ ವೆದರ್ಗೋಸ್ಕರ ಎಷ್ಟು ಕಾಯ್ತಾ ಇದೆ ಅಂದರೆ ಮಳೆ ಬರ್ತಾ ಇದೆ ಗೈಸ್. ಕೂರ್ಗಲ್ಲಿ ಮಳೆ. ವಾವ್, ಏನು ಫೀಲಿಂಗ್ ಗೊತ್ತಾ? ವಾಟ್ ಫೀಲಿಂಗ್ ನಿಮಗೆ? ಚೆನ್ನಾಗಿ ಫೀಲಿಂಗ್ ಗುಡ್ ಗೈಸ್. ನಾವು ಇವಾಗ ದುಬಾರೆಗೆ ಬಂದಿದ್ವಿ, ಟಿಕೆಟು ಕ್ಲೋಸ್ ಆಗಿದೆಯಂತೆ. ಸೊ ಸುಮ್ಮನೆ ನಡ್ಕೊಂಡು ನೀರಲ್ಲಿ ಫೋಟೋ ತಗೊಂಬರಕ್ಕೆ ಹೋಗ್ತಾ ಇದ್ದೀವಿ ಅಷ್ಟೇ. ಇಲ್ಲಿವರೆಗೂ ಬಂದಿದ್ದೀವಲ್ಲ ಅಂತ ಹೋಯ್ತಾ ಇದ್ದೀವಿ ಗೈಸ್. ಅಲ್ಲಿ ಹೋಗೋಕ್ಕೂ ಬಿಡಲ್ವಂತೆ, ಇದೆ ಲಾಸ್ಟು. 10 ನಿಮಿಷ ಲೇಟ್ ಆಗೋಯ್ತು. 10 ನಿಮಿಷ ಅಲ್ಲ, 4:05ಕ್ಕೆ ಕ್ಲೋಸ್ ಅಂತ. ಯಾಕೆ ಮತ್ತು ಗೂಗಲಲ್ಲಿ ಎಂತಕ್ಕೆ ಹಂಗೆ ಹಾಕಿದ್ದಾರೆ 5:30 ಅಂತ? ಅದು 5:15 ರೀಚ್ ಆದ್ವಿ. ಇವ್ರ ಪ್ರಕಾರ 10 ನಿಮಿಷ ಲೇಟು. ನೀನು ಮತ್ತೆ ನಮ್ಮ ಪುನಿ ನಿಮ್ಮಿಬ್ಬರ ಕಾರೇ ಜಾಸ್ತಿ ಓಡಿಸಿರೋದು ನಾನು. ನಿಧಾನ. ಹಾಂ, ಈ ಥರ ಮಾಡ್ಬೇಕು ಕಟ್ಟು. ಮೈಸೂರಿಗೆ ಬಂದಿದ್ದೀವಿ, ಚಾಮುಂಡಿ ಬೆಟ್ಟ ದರ್ಶನ ಮಾಡೋಣ ಅಂತ. ಮಿಂಗಿ ಬರ್ಡೇ ದಿನ ದರ್ಶನ ಮಾಡಿಸ್ತೀವಿ ಅಂದು ಅವತ್ತು ದರ್ಶನ ಹಾಗೆ ಆಸಿ ಅವತ್ತು ಏನು ಟೆಂಪಲ್ಗೆ ಬರೋಕ್ಕಾಗಲಿಲ್ಲ. ಸೊ ಕಾಲ್ಡ್ ರೀಸನ್ಸ್ಗೆ. ಸೊ ಇವತ್ತು ಬಂದಿದ್ದೀವಿ. ನಮ್ಮ ಬಾವ ಎಲ್ಲೋದು ವೀಡಿಯೋ ತೆಗೆದು ಬಿಡಲ್ಲ, ನನ್ನ ಬದಲು ಅವರೇ ಬ್ಲಾಗರ್ ಆಗಿದ್ದು ಚೆನ್ನಾಗಿರ್ತಿತ್ತು ಅನಿಸ್ತಾ ಇದೆ ನನಗೆ. ದೇವಸ್ಥಾನಕ್ಕೆ ಲೋಟಸ್ ತೊಗೊಂಡಿದ್ದೀವಿ, ಅವಳನ್ನು ನಾನೊಂದು ಮೀನ್ಸ್. ಸೊ ಇವಾಗ ದರ್ಶನ ಮಾಡೋಣ. ಕ್ರೌಡ್ ಇದೆ, ಪ್ರಾಬಬ್ಲಿ ನಾವು ಸ್ಪೆಷಲ್ ಎಂಟ್ರಿಲಿ ಹೋಗ್ಬೋದು. ನಾವು ಸ್ಪೆಷಲ್ ಎಂಟ್ರಿ ತೊಗೊಂಬಂದ್ರೂ ದೇರ್ ಈಸ್ ಸೋ ಮಚ್ ಆಫ್ ಕ್ರೌಡ್ ಗೈಸ್. ಅಲ್ಲಿವರೆಗೂ ಆಲ್ಮೋಸ್ಟ್ 30 ಮಿನಿಟ್ಸಿಂದ ವೆಯ್ಟ್ ಮಾಡಿ ನಡೀಚಿನ ತಲೆ ಎಲ್ಲ ನೋವು. ಇನ್ನು ಅದನ್ನು ಜಾಸ್ತಿ ಫ್ರೀ ಲೈನ್ ದುಡ್ಡು ಕೊಟ್ಟು ಹೋಗ್ಬಿಡೋಣ ಅನ್ನಿಸ್ತಾ ಇದೆ. ಬಟ್ ಆದರೆ ಖಾಲಿಯಲ್ಲೂ ಇಲ್ಲ. ಇರೋದು 9:20ಗೆ ಹೊಟ್ಟೆ ಹಸಿತಾ ಇದೆ, ಏನೂ ತಿಂದಿಲ್ಲ, ನೀರು ಕುಡಿದಿಲ್ಲ, ಹಂಗೆ ದೇವಸ್ಥಾನಕ್ಕೆ ಬಂದಿದ್ದೀವಿ. ಹೊಟ್ಟೆ ಹಸಿತಾಯ್ತಾ ಮೀನ್ಸ್ ತುಂಬ ಹೊಟ್ಟೆ ಹಸಿತಾ. 2 hours ಸ್ಪೆಷಲ್ ದರ್ಶನಲ್ಲಿ ವಿ ಕೇಮ್ ಟು ಎಂಟ್ರನ್ಸ್. ಇನ್ನು ಎಷ್ಟೊತ್ತು ಗೊತ್ತಿಲ್ಲ. ಟೆಂಪಲಲ್ಲಿ ದರ್ಶನ ಮುಗಿಸ್ಕೊಂಬರೋಕ್ಕೆ ಒಳ್ಳೆ ತಿರುಪತಿಗೆ ಹೋಗಿ ಬಂದಾಗಾಯಿತು. ಇವಾಗ ನಾವು ಬಂದಿದ್ದೀವಿ ಒರಿಜಿನಲ್ ಹನುಮಂತು ಪಲಾವ್ಗೆ. ಇನ್ನೂ 12,000 ಕಮೆಂಟ್ ಇತ್ತು. ಆ್ಯಂಡ್ ನಾವು ಸ್ಟೇ ಆಗಿದ್ದು ಹೋಟ್ಲಲ್ಲಿ ಅವ್ರು ಹೇಳಿದ್ರು ಇದೇ ಹೋಟೆಲ್ ಅಂತ. ಸೊ ಬಂದಿದ್ದೀವಿ. ಎಷ್ಟು ಉದ್ದ ಇದೆ ನೋಡಿ ಕ್ಯೂ. ನಮ್ಮ ಬಾವ ಹೋಗಿ ಕ್ಯೂ ಅಲ್ಲಿ ನಿಂತಿದ್ದಾರೆ. ಒರಿಜಿನಲ್ ಹನುಮಂತು ಪಲಾವ್ ಎಷ್ಟೊತ್ತಿಗೆ ಹೋಗ್ಬಂದು ಏನು ಅಂತೆಲ್ಲ ಹೇಳ್ತಾರಂತೆ, ಕೇಳಿಸ್ಕೊಳ್ಳಿ ಆಂಟಿ ಹೇಳಿ. ಬೆಳಿಗ್ಗೆ 6 ಗಂಟೆಯಿಂದ ನೈಟ್ 9:00 ಗಂಟೆನಾಗ ಓಪನ್ ಇರ್ತಾವ. ಇದು ರಜೆನೇ ಇಲ್ಲ, ಸೋಮವಾರ ಮಾತ್ರ ಪ್ರತಿ ವಾರ ರಜೆ. ಓಕೆ. ಎಷ್ಟು ಬಾಕ್ಸ್ ಎಷ್ಟು ಇದು ಮಾಡ್ತೀರಾ ಬೇಸಿ? ಎಷ್ಟು ಇರ್ತೀವಿ ಒಯ್ತಾ ಇರ್ತೀವಿ ಕಾಲು, ಎಷ್ಟೊಂದು ಹೇಳೋಕ್ಕಾಗಲ್ಲ. ಮತ್ತು ಬೇಸನ್ ಜಾಸ್ತಿನೇ ಆಯ್ತದೆ. ನೈಟ್ 9:00 ಗಂಟೆ ನೈಟ್ ಜಾಸ್ತಿನೇ ಆಯ್ತದೆ. 20 ಆಗುತ್ತಾ? ಆಯ್ತು ಸರ್. 20 ಬೇಸನ್. 20. ಸೊ ಯಾರಿಗಾನ ಬರಬೇಕಂದ್ರೆ ಲೊಕೇಶನ್ ಅಪ್ಡೇಟ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಒರಿಜಿನಲ್ಗೆ ಬಂದು ಟ್ರೈ ಮಾಡಿ. ಅವ ಹಿಂಗ
ಹೆಂಗಾಗಿದ್ದಾರೆ ನೋಡಿ. ನಾನ್ ವೆಜ್ ತಿಂತ ಮಟನ್ ಬಿರಿಯಾನಿ ಫುಲ್ಲು ಯೋತೋ ಬಿಟ್ಟವ್ರೆ. ಮೆಂಗೆ ಹಂಗ ಗೈಸ್ ನಾವು ಊಟ ತೋರಿಸಲ್ಲ ಹೆಂಗಿದೆ ಟೇಸ್ಟು ಅಂತೆಲ್ಲ ನಮ್ಮ ಬಾಬಾ ಹೇಳ್ತಾರೆ, ಕೇಳಿಸ್ತಾರೆ. ಟೇಸ್ಟ್ ಹೆಂಗಿದೆ? ನಿಜವಾಗೂ ತುಂಬ ಚೆನ್ನಾಗಿದೆ ಟೇಸ್ಟು. ಹನುಮಂತ ಪಲಾವು ಇಲ್ಲಿ ತುಂಬ ಕಡೆ ಹನುಮಂತ ಪಲಾವ್ ಅಂತ ಬೇರೆ ಬೇರೆ ಹೆಸರುಗಳಿದೆ, ಕಂಪ್ಲೀಟ್ ಇತ್ತು. ಆ್ಯಕ್ಚುಲಿ ರಾಜ್ಕುಮಾರ್ ಮತ್ತು ಅಂಬರೀಷ್ ಬಂದು ತಿಂದಿರೋ ಹೋಟೆಲ್ದು. ನಾವು ಆಲ್ಮೋಸ್ಟ್ 1 hour ಲೆಕ್ಕ ಕಾದದ್ದು, 1 hour ಕಾದು ಇಲ್ಲಿ ಊಟ ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ ಟೇಸ್ಟು. ಬನ್ನಿ, ಕಾಯೋದಕ್ಕೋಸ್ಕರ ಎಕ್ಸ್ಪೆಕ್ಟ್ ಮಾಡ್ಕೊಬೇಡಿ, 1 hour ಬಫರಾಗೆ ಬನ್ನಿ. ಊಟ ಮುಗಿಸ್ಕೊಂಬಂದ್ರು ಕ್ಯೂ ನೋಡಿ ಒಂಚೂರು ಕಡಿಮೆ ಆಗಿಲ್ಲ, ಇನ್ನೂ ಹಂಗೆ ಇದೆ. 2 hour 1 hour ಕಾಯ್ತಾರಂತೆ. ಅದೇನೋ ಅದೃಷ್ಟಕ್ಕೆ ನಮ್ಮ ಬಾವ ಹಂಗೆ. ಬಾವ ನಿಮಗೆ ಅದೃಷ್ಟ, ನಾವು ಅರ್ಧ ಗಂಟೆ 1 hour ಕಾಯ್ದ್ವಿ ಅಲ್ಲ, 1 hourಗೆ ಸಿಕ್ಕಿದ್ದು. ಅವರೆಲ್ಲ ನೋಡಿ ಎಷ್ಟೊತ್ತಿಂತ ಕಾಯ್ತಾ ಇದ್ದಾರೆ. ಗೈಸ್ ಇವಾಗ ಝೂಗೆ ಬಂದಿದ್ದೀವಿ, ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ. ಝೂ ಅಲ್ಲಿ ಕ್ಯಾಮ್ರಾ ಅಲೌಡ್ ಇಲ್ಲ, ಕ್ಯಾಮ್ರಾ ಅಲೌಡ್ ಇದೆ, ನೀವು ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ. 280 rupees ಏನೋ ಪೇ ಮಾಡಬೇಕಾಗುತ್ತೆ. ಆ್ಯಂಡ್ ಪರ್ ಪರ್ಸನ್ 120 rupees. ಸೆಲ್ಫಿ ಸ್ಟಿಕ್ ಅಲೌ ಮಾಡಲ್ಲ, ಕ್ಲಿಯರ್ ರೂಲ್ಸ್. ಅದನ್ನು ಡೆಪಾಸಿಟೇ ಮಾಡಬೇಕು. ಸೊ ಯಾರನ್ನ ತರೋದಾದ್ರೆ ಮನೇಲಿ ಇಟ್ಬಿಟ್ಟು ಬನ್ನಿ, ಕಾರಲ್ಲಿ ಇಟ್ಬಿಟ್ಟು ಬನ್ನಿ. ಇವಳು ಹುಚ್ಚದ್ದು ಬಂದಿರೋದು ಝೂ ಅಂತ 1000 ಸಲ ನೋಡಿದ್ದೀನಿ ಝೂನ. ನಮ್ಮ ಮನೇಲೆಲ್ಲ ಟ್ರಿಪ್ಪು ಪಿಕ್ನಿಕ್ ಅಂದರೆ ಝೂ ಕರ್ಕೊಂಬರೋರು, ಮೈಸೂರಿಗೆ ಕರ್ಕೊಂಬರೋರು ಅಂತ ಗೊತ್ತಿಲ್ಲ. 2 ಕೆಚ್ಚಲ್ಲಿ ಇಲ್ಲೊಂದೈತೆ, ಅಲ್ಲೊಂದೈತೆ. ಯಾಕೆ ಇಬ್ಬರು 2 ಒಟ್ಟಿಗೆ ಬಿಟ್ಟರೆ ಹೊಡೆದಾಡ್ಕೊಂಡು ಸತ್ತೋಗುತ್ತಾ? ಹಾಂ, ಶೀತ ನೋಡಿ ಫುಲ್ ಹೆದ್ರುಕೊಂಡೆ ನಾನು. ವಾಕಿಂಗ್ ಮಾಡ್ತಾ ಇದೆ ಗೈಸ್, ಪಾಪ ಊಟ ಹಾಕಿಲ್ಲ ಅನ್ಸುತ್ತೆ. ಅಲ್ಲೂ 2 ಐತೆ, ಇಲ್ಲಿ ಅದೇ ಇದು ಓಡಾಡ್ತಾ ಇದೆ. ಇವಾಗ ಇಲ್ಲಿ ಹಾಕೋರಲ್ಲ ಗ್ಲಾಸ್ಗಳು, ಅವೆಲ್ಲ ಹೊಡೆದೋದ್ರೆ ಏನಾಗುತ್ತೆ? ಆ ಗ್ಲಾಸ್ ಹೊಡೆದೋದ್ರೆ ನಾವು ನಮ್ಮ ಹೊಡೆದಾಕ್ಬಿಡ್ತಾವೆ ಬಂದ್ಬಿಟ್ಟು. ನಾವು ಹೊಡೆದೋಯ್ತೀವಿ. ಏನು ನೋಡೋಕೆ ಬಂದಿದ್ದೀವಿ ಗೊತ್ತಾ? ನೀವು ನನ್ನನ್ನು ನೋಡ್ಬೋದು. ಯಾಕೆ ನಗ್ತೀಯಾ? ನನ್ನನ್ನೇ ನೋಡ್ಬೋದು, ಅನಿಮಲ್ ನೋಡೋ ಬದಲು. ಅಲ್ಲಿ ಲಯನ್ ಮಾಡೋ ಸೌಂಡ್ ಮಾಡಲಾ? ನೋಡ್ಬೇಕಂತ ಈ ಸೌಂಡ್ ಹಂಗೇನಾ ಗೊತ್ತಿಲ್ಲ, ಹಂಗೆ ಮಾಡೋದು. ಅದು ಎಂಜ್ಲುಗ್ದಂಗೆ ಐತದು. ಎಲಿಫೆಂಟ್ ಮದ್ದು ವಡೆ ಇಲ್ಲೇ ಸ್ಟಾರ್ಟ್ ಆಗಿದ್ದಂತೆ. ಸೊ ಮದ್ದು ವಡೆನ ಮನೆಗೆ ತೊಗೊಂಡು ಹೋಗೋಣ ಅಂತ ನಿಲ್ಸಿದ್ದೀವಿ. ಹೆವಿ ನಿದ್ದೆ ಬರ್ತೈತೆ. ಕ್ಯಾಮ್ರಾ ಅಲ್ಲಿ ಸೆಲ್ಫಿ ತಗೋತಾ ಇದ್ದೀವಿ. ಲೆಟ್ಸ್ ಟೇಕ್. ಓಕೆ, ಹಿಂಗೆ ಬರುತ್ತೆ ಅಂತ ಫೋಟೋ ಹಾಕ್ತೀನಿ ನೋಡಿ ಗೈಸ್. ಹಿಂಗೆ ರಾಮನಗರ ಹತ್ರ ಪಾಸ್ ಆಗ್ತಾ ಇದೀವಿ ನೋಡಿ, ಯಾರೋ ಬೆಂಕಿ ಹಚ್ಬಿಟ್ಟು ಅವ್ರು. ಸಾವಿರಾರು ದಿನಗಳ ಕೆಳಗೆ ನನ್ನೆದೆಯ ಗರ್ಭದ ಒಳಗೆ, ಸಾವಿರಾರು ದಿನಗಳ ಕೆಳಗೆ ನನ್ನೆದೆಯ ಗರ್ಭದ ಒಳಗೆ ಉಸಿರಾಡಿತು ನೂರ ಬಡಿಯಿತು ಪ್ರಾಣ ಕಲಿಯಿತು ಮುಂದಿನ ಗೈಸ್ ಫೈನಲಿ ರೀಚ್ಡ್ ಬ್ಯಾಂಗ್ಳೂರಿಗೆ ರೀಚ್ ಆಗಿ ತುಂಬ ಹೊತ್ತಾಯಿತು. ನಮ್ಮ ಏರಿಯಾಗೆ ಹತ್ತತ್ರ ರೀಚ್ ಆಗಿದ್ದೀವಿ. ಹೌ ವಾಸ್ ದ ಟ್ರಿಪ್ ಬಾವಾ? ಹೌ ವಾಸ್ ದ ಟ್ರಿಪ್ ಮಿಂಗಿ? ನಿನ್ನ ಬರ್ಡೇ ಹೆಂಗೆ ಸೆಲೆಬ್ರೇಟ್ ಮಾಡಿದ್ವಿ? ಫುಲ್ ಖುಷಿ ಆಯ್ತಾ? ಹ್ಯಾಪಿ? ಹೌ ಮಚ್ ಯು ಆರ್ ಹ್ಯಾಪಿ? ಅಷ್ಟು. ಓಕೆ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೀವು ಫಸ್ಟ್ ಟೈಮ್ ನನ್ನ ವ್ಲಾಗ್ ನೋಡ್ತಾರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.